ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಬರ್ತಿದ್ದೀರಾ? ಬಿಸಿನ್ಗೋಸ್ಕರ ಸೆಂಟ್ ಹಾಕಿದಿರೋ ಇಲ್ವೋ ಅಂತ ನೋಡ್ತಿದೀನಿ. ಅವತ್ತೇನೋ ಒಂದಿನ ಹಾಕಿದ್ರೆ ಪ್ರತಿದಿನ ಹಾಕ್ತೀನಾ? ಯಾರು ಗೊತ್ತು, ನಿನ್ನೆ ಅವಳಿಗೋಸ್ಕರ ಕಾಫಿ ಮಾಡ್ಕೊಟ್ಟವ್ರು, ನಾಳೆ ಅವಳಿಗೋಸ್ಕರ ತಿಂಡಿ ತಗೊಂಡ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ತಗೊಂಡ್ ಬಂದ್ರು ಪರವಾಗಿಲ್ಲ, ತಿನ್ಸೋಲ್ಲ ಅಂತ ಹೆಂಗ್ ನಂಬ್ಲಿ? ಯಾಕೆ ನನ್ ಮೇಲೆ ಈಗ ಅನುಮಾನ ಪಟ್ಟು ಅವಮಾನ ಮಾಡ್ತೀರಾ? ನಾನು ಆ ತರದವ್ನ ಅಲ್ಲ ಕಣ್ರಿ. ಆತರ ಅಂದ್ರೆ ನೀವ್ ಅನ್ಕೊಳ್ತಾ ಇರೋ ತರ ಏನೋ ದಿಶಾ ಅವ್ರು ಒಳ್ಳೆ ಹುಡುಗಿ ಅಂತ ಅವ್ರ ಜೊತೆ ಕ್ಲೋಸ್ ಆಗಿದ್ದೀನಿ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಒಂದ್ ಸತ್ಯ ತಿಳ್ಕೊಳ್ಳಿ ಹಸ್ಬೆಂಡ್, ಹೆಣ್ಣಿಗೆ ಯಾವತ್ತಿದ್ರು ಗುಣನೇ ಮುಖ್ಯ, ರೂಪ ಅಲ್ಲ. ಹೌದೌದು, ಹೆಣ್ಣಿಗೆ ಗುಣನೇ ಮುಖ್ಯ, ಆದ್ರೆ ಕೆಲವೊಂದ್ ಸರ್ತಿ ರೂಪನೂ ಮುಖ್ಯ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ದಿಶಾ. ಅಲ್ಲ ರೀ, ನನ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀರಲ್ಲ, ಒಂದ್ ವೇಳೆ ನಾಳೆ ಯಾವ್ದಾದ್ರು ಹುಡುಗಿ ನಾನು ಹಾರಿಸ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತಾ ಇದೀರಾ? ಅದ್ ಯಾವಳು ನಿಮ್ಮಲ್ಲಿ ಮುಟ್ತಾಳೋ ನಾನು ನೋಡ್ತೀನಿ. ಅಕಸ್ಮಾತ್ ನಾನು ಯಾವ್ದಾದ್ರು ಹುಡುಗಿ ಜೊತೆ ಹಾರೋದ್ರ? ಹೋಗ್ಲಿ ಬಿಡ್ರಿ, ಅಳ್ಬೇಡಿ. ನಾನೇನೋ ತಮಾಷೆಗಂದೆ ಅಷ್ಟೇ, ನೀವೇನು ಇಷ್ಟು ಸೀರಿಯಸ್ ಆಗ್ಬಿಟ್ರಿ? ಇದ್ ನಿಮ್ ತಮಾಷೆ ವಿಷಯ ಇರ್ಬೋದು ಹಸ್ಬೆಂಡ್, ಆದ್ರೆ ತನ್ನ ಗಂಡನೇ ಸರ್ವಸ್ವ ಅಂತ ಅನ್ಕೊಂಡಿರೋ ನನ್ನಂತ ಎಷ್ಟ್ ಜನ ಹೆಣ್ಮಕ್ಳಿಗೆ ಇದು ತಮಾಷೆ ವಿಷಯ ಅಲ್ಲ. ಇದ್ರು ಸತ್ರು ತನ್ನ ಗಂಡನ ಜೊತೆನೆ ಅನ್ಕೊಂಡಿರ್ತಾರೆ. ಆ ಸಾಲಲ್ಲಿ ನಾನು ಇದ್ದೀನಿ. ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯೋ ನಂಗೆ ಗೊತ್ತಿಲ್ಲ. ಇರೋವರೆಗೂ ನಿಮ್ ಜೊತೆ ಖುಷಿಯಾಗಿರ್ಬೇಕು ಅನ್ನೋದೇ ಆಸೆ. ಅದನ್ನ ಬಿಟ್ಟು ನಾನೇನು ಬಯಸಲ್ಲ. ಆಯ್ತು ಬಿಡ್ರಿ, ಇರೋಷ್ಟು ದಿನ ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಸರಿ. ಕೋಪ ಇನ್ನೂ ಕಮ್ಮಿ ಆಗಿಲ್ವಾ? ಹಾಗೇನಿಲ್ಲ. ಈಗ ನಿಮ್ ಕೋಪ ಕಮ್ಮಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಏನು ಮಾಡೋದು ಬೇಡ ಹಚ್ಬಿಡು, ಲೇಟ್ ಆಗಿದೆ, ನೀವು ಹೊರಡಿ. ನೀವು ನನ್ನ ಫ್ರೆಂಡ್, ನೀವು ಹತ್ರ ನಂಗೂ ಅಳುಬೋದು, ಪ್ಲೀಸ್. ಸಮಾಧಾನ